39 ವರ್ಷಗಳ ನಂತರ ನಡೆದ ಉಚ್ಚಪ್ಪಸ್ವಾಮಿ ದೇವರ ಜಾತ್ರಾ ಮಹೋತ್ಸವ. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಸ್ಥಿತಿ. 14 ಕೂಟದ ದೇವತೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೊಡ್ಡಬಾಲ ಗ್ರಾಮದಲ್ಲಿ ಶ್ರೀ ಉಚ್ಚಪ್ಪಸ್ವಾಮಿ ದೇವರ 39ನೇ ವರ್ಷಗಳ ನಂತರ ನಡೆದ ಅದ್ದೂರಿ ಜಾತ್ರಾ ಮಹೋತ್ಸವ ಇದಾಗಿತ್ತು. 12 ವರ್ಷಗಳಿಗೊಮ್ಮೆ ನಡೆಯಬೇಕಿದ್ದ ದೇವರ ಜಾತ್ರಾ ಮಹೋತ್ಸವ ಹಲವು ಕಾರಣಗಳಿಂದ 39 ವರ್ಷಗಳೇ ಕಳೆದು ಹೋಯಿತು. ದೇವಸ್ಥಾನ ಹೊಸದಾಗಿ ನಿರ್ಮಾಣವಾದ ನಂತರ ಗ್ರಾಮದ ಗುರು ಹಿರಿಯರ ಮಾರ್ಗದರ್ಶನ ಹಾಗೂ ಮುಂದಾಳತ್ವದಲ್ಲಿ ತಾಲೂಕಿನ ಎಲ್ಲ ಗ್ರಾಮಗಳ ಸಹಕಾರದೊಂದಿಗೆ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಮುಖಂಡರ ನೇತೃತ್ವದಲ್ಲಿ 2025ರಲ್ಲಿ ಈ ಅದ್ದೂರಿ ಜಾತ್ರಾ ಮಹೋತ್ಸವವನ್ನ ನಡೆಸಲಾಯಿತು. ಜಾತ್ರಾ ಮಹೋತ್ಸವವು 3 ದಿನಗಳು ನಡೆದಿದ್ದು 3 ದಿನಗಳು ಹಲವಾರು ಕಾರ್ಯಕ್ರಮಗಳು ನಡೆದಿವೆ. 14 ಗ್ರಾಮದ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪೂಜೆ, ಹೋಮ, ಹವನಾದಿಗಳನ್ನ ನಡೆಸಿ 14 ಗ್ರಾಮದ ದೇವತೆಗಳನ್ನ ಒಟ್ಟಾಗಿ ಕೂರಿಸಿ ಪೂಜಿಸಿ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ದೇವತೆಗಳೇ ಭೂಲೋಕಕ್ಕೆ ಬಂದಂತೆ ಎಲ್ಲ ದೇವರನ್ನ ಕುಣಿಸಿ ಮೆರೆಸಿದ್ದಾರೆ. ಇನ್ನು ನಮ್ಮ ಹೆಣ್ಣು ಮಕ್ಕಳಂತೂ ಅಲಂಕಾರ ಮಾಡಿಕೊಂಡು ರಾತ್ರಿ ಇಡೀ ದೇವರಿಗೆ ಆರತಿ ಹಿಡಿದು ದೇವರೊಂದಿಗೆ ಹೆಜ್ಜೆ ಹಾಕಿ ಅವರ ಇಷ್ಟಾರ್ಥಗಳನ್ನ ಬೇಡಿಕೊಳ್ಳುವುದು ಇಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ರಾತ್ರಿ ಇಡೀ ಮೆರವಣಿಗೆ, ಮುಂಜಾನೆ ಎಲ್ಲ ದೇವತೆಗಳಿಗೂ ವಿಶೇಷ ಪೂಜೆ, ನಂತರ ದೇವರನ್ನ ಹೊತ್ತುಕೊಂಡು ಕೊಂಡ ಹಾಯುವುದು ಇಲ್ಲಿ ಬಹಳ ವಿಶೇಷವಾಗಿತ್ತು. ಹಾಗೆ ಕಿರಿಮುಂದಲ ಕೊಪ್ಪಲು ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀರಾಮದೇವರು ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಕಂಡುಬಂತು. 14 ಗ್ರಾಮದ ದೇವತೆಗಳನ್ನ ಒಟ್ಟಾರೆ ಕಂಡ ಭಕ್ತರು ಪುಣ್ಯ ಭಾವನೆಯನ್ನ ತೋರಿದ್ರು. ಯಾವ್ಯಾವ ದೇವರು ಇಲ್ಲಿ ಉಪಸ್ಥಿತರಿದ್ರು ಅಂತ ನೋಡೋದಾದ್ರೆ ಶ್ರೀ ದೊರೆದೊಡ್ಡಯ್ಯ ಸ್ವಾಮಿ, ಶ್ರೀ ಕಟ್ಟಣ್ಣ ಸ್ವಾಮಿ, ಶ್ರೀ ದಳವಾಯಿ ದೊಡ್ಡಯ್ಯ ಸ್ವಾಮಿ, ಶ್ರೀ ಮಂತ್ರಿ ಉಚ್ಚಪ್ಪ ಸ್ವಾಮಿ, ಶ್ರೀ ಮುಂಗೋಡ ಮಂದಲಾರತಿ ಚಿಕ್ಕಯ್ಯ ಸ್ವಾಮಿ, ಶ್ರೀ ಗಾಳಿಗಂಧ ಉಚ್ಚಪ್ಪ ಸ್ವಾಮಿ, ಶ್ರೀ ಒಂಗನೂರಮ್ಮ ದೇವಿ, ಶ್ರೀ ನೇರ್ಲಿಕ್ಕೀರಮ್ಮ ದೇವಿ, ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ, ಶ್ರೀ ಕದ್ದಬಳ್ಳರಾಯ ಸ್ವಾಮಿ, ಶ್ರೀ ಕರಿಯಾಳರಾಯ ಸ್ವಾಮಿ, ಶ್ರೀ ಮಲ್ಲೇಶ್ವರ ಸ್ವಾಮಿ, ಶ್ರೀ ಬೋರದೇವರು, ಶ್ರೀರಾಮದೇವರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಇತಿಹಾಸ ಪ್ರಸಿದ್ಧ ಶ್ರೀ ಉಚ್ಚಪ್ಪನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. 39 ವರ್ಷಗಳ ನಂತರದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಭಾಳಷ್ಟು ಬೇರೆ ಬೇರೆ ಕಾರಣಗಳಿದೆ. 39 ವರ್ಷ ಯಾಕಾಯಿತು ಅಂತೇಳಿ 11-12 ವರ್ಷಕ್ಕೆ ನಡಿಬೇಕಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಈಗ 39 ವರ್ಷದ ನಂತರದಲ್ಲಿ ನಡೀತಾ ಇದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 14 ಗ್ರಾಮಗಳ ದೇವತೆಗಳು ಸಾಕ್ಷಿಯಾಗಿದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ. ಇಲ್ಲಿ ನನ್ನ ಹಿಂಬದಿಯಲ್ಲಿ ನೋಡ್ಬೋದು ಮರಿನಾಯಕನ ಕೊಪ್ಪಲ ಗ್ರಾಮದ ಶ್ರೀರಾಮ ಇಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇರ್ತಕ್ಕಂಥದ್ದನ್ನು. ಈ ಒಂದು ದೇವತೆಗೂ ಕೂಡ ದೊಡ್ಡ ಇತಿಹಾಸವೇ ಇದೆ, ಉಚ್ಚಪ್ಪನಿಗೂ ಕೂಡ ದೊಡ್ಡ ಇತಿಹಾಸವೇ ಇದೆ. ಈ ಉಚ್ಚಪ್ಪ ಮಂತ್ರಿಯಾಗಿ ಪ್ರತಿಯೊಂದು ಗ್ರಾಮದ ದೇವತೆಗಳನ್ನ ಇಲ್ಲಿ ಬರಮಾಡಿಕೊಂಡು ಪ್ರತಿಯೊಂದನ್ನು ಕೂಡ ಇಲ್ಲಿ ಬೇಡಿಕೆ ಅಂತ ಇದೆ, ಬೇಡಿಕೆ ಎಲ್ಲ ಗ್ರಾಮಗಳ ಒಕ್ಕೂಟಗಳು ಪ್ರತಿಯೊಂದು ಕೂಡ ಸೇರಿ ಸುಮಾರು 14 ಒಕ್ಕೂಟಗಳು ಇಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಅನ್ನದಾನವನ್ನು ಮಾಡ್ತಕ್ಕಂಥ ಒಂದು ಪರಂಪರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಗ್ರಾಮಸ್ಥರು ನನ್ನ ಜೊತೆ ಇದ್ದಾರೆ, ಅವರನ್ನು ಕೇಳ್ತೀನಿ. ಹಿರಿಯರಿದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ಯಜಮಾನ್ರೆ, ಈಗ ಈ ಒಂದು ದೊಡ್ಡ ಇತಿಹಾಸ ಪ್ರಸಿದ್ಧ ಅಂತೇಳಿ ಅಂತ ಒಂದು ಕರೆಸ್ಕೊಳ್ತಕ್ಕಂಥ ದೊಡ್ಡ ಕ್ಷೇತ್ರ ಉಚ್ಚಪ್ಪ ಸ್ವಾಮಿ ಕ್ಷೇತ್ರ, ಇದಕ್ಕೆ ದೊಡ್ಡ ಪರಂಪರೆ ಇದೆ, ಪವಾಡಗಳು ನಡೆಯುತ್ತೆ ಈ ಕ್ಷೇತ್ರದಲ್ಲಿ ಅಂತ ಎಲ್ಲ ಕೇಳಿ ಬರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಇದೆ?
ನಮಗೆ ತಿಳಿದ ಮಟ್ಟಿಗೆ 12 ವರ್ಷಕ್ಕೊಂದ್ಸರಿ ನಡೀತಾ ಇದ್ದಿದ್ದ ಹಬ್ಬ ಇದು. ಆದರೆ ಕಾರಣಾಂತರದಿಂದ ದೇವಸ್ಥಾನ ಜೀರ್ಣೋದ್ಧಾರದ ಮತ್ತು ಕಟ್ಟಡದ ನಿರ್ಮಾಣ ಹಂತದಿಂದ ಇರೋದ್ರಿಂದ 39 ವರ್ಷದ ನಂತರ ನಡೀತಾ ಇದೆ. ಇವಾಗ ಇದಕ್ಕೆ 14 ಊರಿನ ದೇವರು ಕೂಡ ಬರ್ತವೆ. ಅದರಲ್ಲಿ ಶ್ರೀರಾಮ ದೇವರು ಮರಿನಾಯಕನಕೊಪ್ಪಲ ದೇವರು ಕೂಡ ಇದು ಒಂದು ಕೂಟಕ್ಕೆ ಸೇರ್ಕೋತದೆ. ಅದು ಒಂದು ಬಂದಿದೆ. ಈ ಮರಿನಾಯಕನಕೊಪ್ಪಲ ದೇವರಿಗೆ 66 ವರ್ಷದ ಈ ದೇವಸ್ಥಾನ ಓಪನ್ ಆಗಿ 66 ವರ್ಷ ಆಗಿದೆ. ಆವಾಗಿಂದ ಕೂಡ ಪ್ರತಿ ವರ್ಷವೂ ಕೂಡ 6 ದೇವರೋತ್ಸವ ಕಂಪಲ್ಸರಿ ನಡೀತವೆ ಶ್ರೀರಾಮ ದೇವರಿಗೆ. ಅದರಲ್ಲಿ 6ಕ್ಕಿಂತ ಜಾಸ್ತಿ ಊರಿನ ಹೆಣ್ಣು ಮಕ್ಕಳ ಮಾಡ್ಬೋದು, ಇಲ್ಲ ಗಂಡು ಮಕ್ಕಳು ಮದುವೆ ಮಾಡ್ಬೋದು. ಇತಿಹಾಸ ಪ್ರಸಿದ್ಧವಾಗಿದೆ. ಅದರಲ್ಲಿ ಶ್ರೀರಾಮನವಮಿ ಅಂತೂ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಇತಿಹಾಸ ಪ್ರಸಿದ್ಧವಾದ 66 ವರ್ಷದಲ್ಲಿ ಅದರಿಂದ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ಬಹಳಷ್ಟು ಪವಾಡಗಳು ಈ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಯಾವ ಥರ ಎಲ್ಲ ಪವಾಡಗಳು ಮತ್ತು ಉಚ್ಚಪ್ಪ ಯಾವುದಕ್ಕೆ ಫೇಮಸ್ ಇಲ್ಲ? ಉಚ್ಚಪ್ಪ ಈ ಬೇರೆ ಮಾರಿ ರೋಗಗಳೆಲ್ಲ ಬರ್ತಾವಲ್ಲ, ಇದೆಂಥದ್ದು ಪ್ಲೇಗು ಅಂತ ಇಂಥ ಮಾರಕ ರೋಗಗಳು ಬರ್ತಾವಲ್ಲ, ತಡೆಗಟ್ಟಕ್ಕೆ ಉಚ್ಚಪ್ಪ ದೇವರು ಅದಕ್ಕೆ ಗುಂಡು ಆರಿಸಿದ ಏನೋ ದೂರ ಕಳಿಸ್ತಾನೆ ಅಂತ ಹೇಳ್ತಾ ಇತಿಹಾಸ ಪ್ರಸಿದ್ಧಿ ಇದೆ. ಇಲ್ಲಿ ಉಚ್ಚಪ್ಪ ಇಲ್ಲಿ ಮಂತ್ರಿ ಸ್ಥಾನವನ್ನು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ 14 ದೇವತೆಗಳಿಗೂ ವಹಿಸ್ಕೊಳ್ತಾರೆ ಅನ್ನೋ ಒಂದು ಕತೆ ಬಗ್ಗೆ ಒಬ್ರು ಯಜಮಾನರು ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಇದಕ್ಕೆ ಕಳ್ಳನಕೆರೆ ಬೀರೇಶ್ವರ ದೇವರು ರಾಜ, ಈ ದೇವರು ಮಂತ್ರಿ. ಆದ್ದರಿಂದ ಇತಿಹಾಸ ಪ್ರಸಿದ್ಧವಾದ ಕೇಳಕ್ಕೆ ಬಂದಿದ್ದೀವಿ. ಅದಕ್ಕಿಂತ ಇತಿಹಾಸ ಮುಂದಿರೋದು ನಮಗೆ ಗೊತ್ತಿಲ್ಲದ ವಿಚಾರ. ನೀವೇನು ಹೇಳ್ತೀರಿ? ಭಾರಿ ವಿಶೇಷವಾದ ದೇವಸ್ಥಾನ. ಯಾಕೆಂದರೆ ಸ್ವಲ್ಪ ಅಸಡ್ಡೆ ಮಾಡಿದ್ರು ಕೂಡ ಭಾಳ ಕ್ರಮ ತಗೊಂಬಿಡ್ತಾನೆ. ಆ ಕೂಡಲೇ ಎಲ್ಲಿ ಕೂತರೂ ಅಲ್ಲೇ ಅಸಡ್ಡೆ ಮಾಡೋಂಗಿಲ್ಲ, ನಿಷ್ಠವಂತಿದ್ರು. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಗ್ರಾಮಸ್ಥರಿಗೂ ತುಂಬ ಇದೆ. ಆದ್ದರಿಂದ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮಾಡಿಸ್ತಾಯಿದ್ರೆ ವರ್ಷ ಆಗದಿದ್ರು ಅವ್ನ ಟೈಮ್ ಬಂದಂಗೆ ಮಾಡಲಿ ಅಂತ ನಾವೆಲ್ಲ ಆ ಉಚ್ಚಪ್ಪನಲ್ಲಿ ಕೇಳ್ಕೊತೀವಿ. 12 ವರ್ಷಕ್ಕೊಮ್ಮೆ ನಡೆಯುವಂಥ ಕಾರ್ಯಕ್ರಮ 39 ವರ್ಷ ಆದಮೇಲೆ ನಡೀತಾ ಇದೆ. ಇದ್ರ ಬಗ್ಗೆ ಈ ಒಂದು ಕ್ಷಣದ ಬಗ್ಗೆ ಕಾರಣ ಏನಂದರೆ, ಈ ದೇವಸ್ಥಾನ ಕಟ್ಟುವಾಗ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಮತ್ತೆ ಇದು ಬಂತಲ್ಲ, ಯಾವುದು ಕೊರೋನಾ ಬಂತು. ಇವೆಲ್ಲ ಬಂದಾಗ ಇಲ್ಲಿ ಮಾಡೋಕ್ಕೆ ಅವಕಾಶ ಆಗಲಿಲ್ಲ, ಇವ್ರಿಗೆ ಸಮಯ ಸಿಕ್ಕಲಿಲ್ಲ. ಆದ್ದರಿಂದ ಈ ಸಮಯ ಈಗ ಸಿಕ್ಕಿದೆ. 39 ವರ್ಷಕ್ಕೆ 14 ದೇವರುಗಳ ಕೂಟ ಇಲ್ಲಿ ತುಂಬ ಖುಷಿಯಾಗಿದೆ. ಸದ್ಯಕ್ಕೆ ಏನಂದರೆ ದಿವಸ ಸ್ವಲ್ಪ ಮಳೆ ಬೀಳ್ತಿತ್ತು, ನಿನ್ನೆಯಿಂದ ಅದು ಸಹ ಇಲ್ಲ. ತುಂಬ ಖುಷಿ. ಇದು ಭಕ್ತಾದಿಗಳು ನೋಡಿದರೆ ಭಾಳ ಆನಂದವಾಗ್ತಾ ಇದೆ. ಇದೇ ಥರ ನಡೆಸ್ತಾ ಇರಲಿ ಅಂತ ಆ ಪರಮಾತ್ಮನಲ್ಲಿ ಎಲ್ಲರೂ ಕೇಳ್ತಾರೆ. ಇದು 3 ದಿವಸದ ಕಾರ್ಯಕ್ರಮ. ಸೋಮವಾರ ಸಂಜೆ ಇಲ್ಲಿ ಬಂದಿದ್ದೀವಿ. ಇವತ್ತು ಮಂಗಳವಾರ ಅನುದಾನ ನಡೀತದೆ, ಎಷ್ಟು ಸಾವಿರ ಜನ ಬಂದರೆ. ಬುಧವಾರ ಅವ್ರವ್ರ ಊರಿಗೆ ಹೋಗೋ ಕಾರ್ಯಕ್ರಮ ಇದೆ. ತಿರ್ಗಾ ಊರಲ್ಲೆಲ್ಲ ಉತ್ಸವ ಮಾಡ್ತಾರೆ. ಅಚ್ಚುಕಟ್ಟಾಗಿ ಬಂದಂಥ ದೇವರುಗಳು ಭಾಳ ವಿಜೃಂಭಣೆಯಿಂದ ನಡೆಸಿದ್ರು. 14 ಗ್ರಾಮದ ದೇವರು ಇಲ್ಲಿ ಬಂದಿದೆಯಲ್ಲ, ಅದು 3 ದಿನ ಕೂಡ ಇಲ್ಲೇ ಇರುತ್ತೆ. 3 ದಿನ ಅಲ್ಲೇ ಇರ್ತಾರೆ. ಅವ್ರು ಒಬ್ಬರು ಹೋಗಂಗಿಲ್ಲ. ಅವ್ರು ಹೋಗ್ಬೇಕಾದ್ರೆ ಎಲ್ಲ ಸೇರಿಕೊಂಡು ಅಲ್ಲಿ ಪಾನಕ ಮಜ್ಜಿಗೆ ಮಾಡಿಕೊಂಡು ಕುಡ್ಕೊಂಡು ಎಲ್ಲ ಸಮಾಧಾನವಾಗಿ ಅವ್ರು ಹೋಗ್ಬೇಕಾರೆ ಊರುಗಳಿಗೆ. ಒಬ್ಬೊಬ್ಬರೇ ಹೋಗಂಗಿಲ್ಲ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸ್ವತಃ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳೇ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಭಾರಿ ಸಂತೋಷದ ವಿಷಯ. ಅಂಥ CM ನಮ್ಮಂಥ ಊರಿಗೆ ಬರ್ತಾ ಇದ್ದಾರಲ್ಲ, ನಾವು ಖುಷಿ ಪಡಬೇಕು. ಅಷ್ಟು ಸುಲಭವಾಗಿ ಬರೋಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಬೇರೆ ಎಲ್ಲ ಪ್ರೋಗ್ರಾಮ್ ಬೇಜಾನ. ಇವತ್ತು ಮಲೆಮಹದೇಶ್ವರಕ್ಕೆ ಅವ್ರಿಗೆ ಹೋಗ್ಬೇಕಾಗಿದೆ, ಆದರೂ ಇಲ್ಲಿ ನಮ್ಮ ಊರಿಗೆ ಬರ್ತಾ ಇದ್ದಾರೆ. ಭಾಳ ಸಂತೋಷ. ಇವೆಲ್ಲ ನಡೆಯುತ್ತಿದ್ದಂತೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆ ನಡೆಯುತ್ತಿತ್ತು. ಪೊಲೀಸ್ ಬಂದೋಬಸ್ತ್ ಕೂಡ ಬಹಳ ಜೋರಾಗಿತ್ತು. ಮುಖ್ಯಮಂತ್ರಿಗಳು ನಮ್ಮ ಹಳ್ಳಿಗೆ, ನಮ್ಮ ದೇವರ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ ಎಂಬ ಸಂತೋಷ ಕೆಲವು ಜನರಿಗೆ ಸಂತೋಷವಾದ್ರೆ, ಇನ್ನು ಕೆಲವರಿಗೆ ಪೊಲೀಸರ ಕಿರಿಕಿರಿಗೆ ಯಾಕಾದ್ರೂ ಬರ್ತಿದ್ದಾರೋ ಮುಖ್ಯಮಂತ್ರಿಗಳು ಎಂಬ ಬೇಸರ ಮತ್ತೊಂದು ಕಡೆ. ಕೆಲವು ಸಮಸ್ಯೆಗಳು ಏನೇ ಆದ್ರೂ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಊರಿಗೆ ಬಂದ್ರೆ ನಮಗೆ ಹೆಮ್ಮೆ, ಖುಷಿಯಾಗೋದಿಲ್ವಾ? ಖಂಡಿತ ನಮ್ಮ ಜನರು ಸಂತೋಷ ಪಟ್ಟಿರಲೇಬೇಕು. ಕೆಲವರಂತೂ ಬ್ಯಾನರ್ಗಳನ್ನ ತಾಲೂಕು ಪೂರ್ತಿ ಹಾಕೋ ಮೂಲಕ ತಾಮೊಂದು ನಾಮೊಂದು ಅಂತ ಎಲ್ಲ ನಾಯಕರನ್ನ ಹಾಗೂ ಮುಖ್ಯಮಂತ್ರಿಗಳನ್ನ ಸ್ವಾಗತ ಕೋರಿದ್ದು ಬಹಳ ಜೋರಾಗಿತ್ತು. ಮಂತ್ರಿ ಉಚ್ಚಪ್ಪ ಸ್ವಾಮಿ ಇತಿಹಾಸ ಸುಪ್ರಸಿದ್ಧ ಸ್ವಾಮಿ. ಮಂತ್ರಿಯಾಗಿ ಈ ದೊಡ್ಡ ಬಾಲದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಆದ್ದರಿಂದ ಇದು 12 ವರ್ಷಕ್ಕೆ ನಡಿಬೇಕಾಯ್ತು ಪೂಜೆ. ಸ್ವಲ್ಪ ಇಲ್ಲಿ ದೇವಸ್ಥಾನ ಏನು ಅಭಿವೃದ್ಧಿ ಆಗಿರಲಿಲ್ಲ. ಇವಾಗ ಒಂದು 4-5 ವರ್ಷದಿಂದ ಅಭಿವೃದ್ಧಿಯಾಗಿದೆ. ಆದ್ದರಿಂದ ಸ್ವಲ್ಪ ಎಲ್ಲ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಆದಮೇಲೆ ಎಲ್ಲ ಜನಗಳು ಸಹಕಾರ ಮಾಡಿ ಇತಿಹಾಸದಿಂದ ಈ ಜಾತ್ರೆಯನ್ನು ಭಾಳ ಅದ್ದೂರಿಯಿಂದ ಸಂಭ್ರಮದಿಂದ ಆಚರಿಸಿದ್ದೀವಿ. ಆದ್ದರಿಂದ ಈ ಭಕ್ತ ಮಹಾಶಯರು ಭಾಳ ಅತಿಯಾದ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ.
ಅನ್ನ ಸಂತರ್ಪಣೆ ಸಹ ನಡೆಯುತ್ತದೆ. ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನು ಈ ಭಗವಂತ ಈಡೇರಿಸ್ತಾನೆ. 39 ವರ್ಷದಿಂದ ಆದಂಥ ಹಬ್ಬ ಈ ದಿನ ಆಗ್ತಾ ಇದೆ. ಈ ಹಬ್ಬದಲ್ಲಿ 14 ದೇವರುಗಳ ಉತ್ಸವ ಕೊಂಡ ನಮ್ಮಲ್ಲಾಗ್ತಕ್ಕಂಥ ಏನು ಪೂಜಾ ಕೈಂಕರ್ಯಗಳು ಇವಾಗೆಲ್ಲ ಇಲ್ಲಿ ನಡೀತದೆ, ಊಟೋಪಚಾರಗಳಿದೆ. ಹಾಗೆಯೇ ಬೆಳಗ್ಗೆ ಕೊಂಡ ಉತ್ಸವ ಆದ ನಂತರ 10:30 ಮೇಲೆ ಚೀಫ್ ಮಿನಿಸ್ಟರಿಂದ ಪ್ರಧಾನ ಭಾಷಣ, ಸಮಾಜವನ್ನು ಕುರಿತು ಈ ದೇವರುಗಳ ಪೂಜಾ ಕೈಂಕರ್ಯಗಳ ಬಗ್ಗೆ ಅರಿವನ್ನು ಮೂಡಿಸ್ತಾರೆ. ಹೀಗೇ ನಮ್ಮಲ್ಲಿ ಬೀರೇಶ್ವರ ದೊಡ್ಡಯ್ಯ ದೇವರು ಈ ಕೂಟದ ದೊರೆ, ಹಾಗೆ ಕಾಟಣ್ಣ ದೇವರು ಆ ದೇವರ ಹೂವಿನ ಗದ್ದಿಗೆನಲ್ಲೇ ಮೂಡಿರ್ತಕ್ಕಂಥ ದೇವರು. ಎರಡನೇದಾಗಿ ತುಪ್ಪನೂರು ದೊಡ್ಡಯ್ಯ, ದಳವಾಯಿ ದೊಡ್ಡಯ್ಯ ಅನ್ನೋ ಒಂದು ಪ್ರಶಸ್ತಿ ಇದೆ. ಈ ಉಚ್ಚಪ್ಪ ದೇವರು ಮಂತ್ರಿಯಾಗಿ ಈ ಕೂಟದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ದೊಡ್ಡಬಲ್ಲ ಉಚ್ಚಪ್ಪ ದೇವರು, ಅರಕೆರೆ ಉಚ್ಚಪ್ಪ ದೇವರು ಸಹ ಈ ಕೂಟದಲ್ಲಿದೆ. ಹಾಗೆ ತುಪ್ಪನೂರದಲ್ಲಿ ಚಿಕ್ಕಯ್ಯ ದೇವರಿದೆ. ಆ ಚಿಕ್ಕಯ್ಯ ದೇವರಲ್ಲಿ ಮುಂಗೊಂಡ ಮುಂದಲಾರ್ತಿ ಮೊದಲ ಆದ್ಯತೆ ಆ ದೇವರಿಗೆ ಒಳಗೊಂಡಂತೆ ನಡೀತಾ ಇದೆ. ನಮ್ಮ ಕುರುಬ ಸಮಾಜದ ಎಲ್ಲ ಕುಲಬಾಂಧವರು ಸೇರಿ ಈ ಹಬ್ಬನ ಆಚರಣೆ ಮಾಡ್ತೀವಿ. ನಾನು ಇಲ್ಲಿಗೆ 8 ಹಬ್ಬಗಳನ್ನು ಆಚರಣೆ ಮಾಡಿರೋದ್ರಲ್ಲಿ ಕರ್ತವ್ಯ ನಿರ್ವಹಿಸಿ ಕರ್ತವ್ಯನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿದ್ದಂತೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಹಾಗೂ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ರಾಜ್ಯದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಹಾಗೂ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ರವರು ಸೇರಿದಂತೆ ನಾಗಮಂಗಲ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರು, ಮುಖಂಡರು, ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ನಾಯಕರೊಂದಿಗೆ ವೇದಿಕೆ ಹಂಚಿಕೊಂಡರು. ಈ ಎಲ್ಲ ನಾಯಕರನ್ನ, ಮುಖ್ಯವಾಗಿ ಮುಖ್ಯಮಂತ್ರಿಗಳನ್ನ ಹತ್ತಿರದಿಂದ ನೋಡಲು ಸಾವಿರಾರು ಜನರು, ತಾಲೂಕಿನ ಸಂಪೂರ್ಣ ಜನತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಎಲ್ಲ ನಾಯಕರ ಗಮನ ಸೆಳೆಯಿತು. ಒಟ್ಟಾರೆ 3 ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಜನರು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಅನ್ನದಾನವಂತೂ ಯಶಸ್ವಿಯಾಗಿ ಶ್ರೀ ಕ್ಷೇತ್ರದಲ್ಲಿ 3 ದಿನವೂ ನಡೆಯಿತು. ಕಾರ್ಯಕ್ರಮ ಆಯೋಜಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಅಭಿನಂದನೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು.